ಸ್ನೇಹಿತರೆ ನಮಸ್ಕಾರ. ಮನಸ್ಸಿನಲ್ಲಿರುವ ಒಂದಷ್ಟು ವಿಚಾರಗಳನ್ನು, ಮನಸ್ಸಿನಲ್ಲಿರುವ ಒಂದಷ್ಟು ವಿಷಯಗಳನ್ನು ನಿಮ್ಮ ಎದುರು ಹೇಳಲು ಬಂದಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದ್ದೇ ಆದಂತಹ ನೋವಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದ್ದೇ ಆದಂತಹ ಬೇಸರ ಇರುತ್ತದೆ. ಒಂದಷ್ಟು ಮಂದಿ ಯಾರ ಜೊತೆಯಾದರೂ ಹಂಚಿಕೊಳ್ಳುತ್ತಾರೆ, ಇನ್ನೊಂದಷ್ಟು ಮಂದಿ ತಮ್ಮಲ್ಲೇ ಆ ನೋವನ್ನು ಇಟ್ಟುಕೊಂಡು ಬದುಕುತ್ತಾರೆ. ಹಾಗೆ ನನ್ನಲ್ಲೇ ಆ ನೋವುಗಳನ್ನು ಇಟ್ಟುಕೊಂಡು ಬದುಕುತ್ತಿರುವಂತಹ ವ್ಯಕ್ತಿ ನಾನು. ನೋವಿನ ಮುಖವಾಡವನ್ನು ಧರಿಸಿರುವ ವ್ಯಕ್ತಿ ನಾನು. ಈ ಮುಖವಾಡದ ಹಿಂದೆ ನೋವಿನ ಕಣ್ಣಿದೆ, ಚುಚ್ಚು ಮಾತನ್ನು ಕೇಳಿದ ಕಿವಿಗಳಿದೆ. ಯಾರಲ್ಲಿಯೂ ಯಾವ ವಿಷಯಗಳನ್ನು ಹೇಳಲು ಸಾಧ್ಯವಾಗದೇ ಇರುವಂತಹ ಆ ಪುಟ್ಟ ಬಾಯಿ ಇದೆ. ಯಾಕೆ ಮುಖವಾಡವನ್ನು ಧರಿಸಿದ್ದೇನೆ, ಯಾಕೆ ಮುಖವಾಡವನ್ನು ಧರಿಸಿ ಮಾತನಾಡುತ್ತಿದ್ದೇನೆ ಎಂದರೆ, ಬಹುಶಃ ಪ್ರಪಂಚವನ್ನು ಎದುರಿಸಲು ಸಾಧ್ಯವಾಗದೆ, ಪ್ರಪಂಚದ ಚುಚ್ಚು ಮಾತುಗಳಿಗೆ ಹೆದರಿ ಈ ಮುಖವಾಡವನ್ನು ಧರಿಸಿದ್ದೇನೆ. ಕಷ್ಟ ಬಂದಾಗ ಕುಗ್ಗದೆ ಆ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯ ಇದ್ದರೂ ಕೂಡ ಅದೆಷ್ಟೋ ಬಾರಿ ಜನರ ನಿಂದನೆಯ ಮಾತುಗಳು ಮತ್ತೆ ಮತ್ತೆ ನಮ್ಮನ್ನು ಕುಗ್ಗಿಸುವ ಹಾಗೆ ಮಾಡ್ತದೆ. ಈ ಪ್ರಪಂಚವೇ ಹಾಗೆ ಅಲ್ವಾ ಸ್ನೇಹಿತರೆ? ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದ ಅಂತ ಹೇಳಿ ಗೊತ್ತಾದ ಕೂಡಲೇ ಆತನನ್ನು ಮತ್ತೆ ಮತ್ತೆ ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತದೆ. ಯಾರೂ ಕೂಡ ಮೇಲೇಳುವ ಅಥವಾ ನಮ್ಮನ್ನು ಎದ್ದೇಳಿಸುವ ಪ್ರಯತ್ನ ಮಾಡುವುದೇ ಇಲ್ಲ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕಿ, ನಮ್ಮವರೇ ನಮಗಾಗಿ ದೊಡ್ಡ ಗುಂಡಿಯನ್ನು ತೋಡಿರುತ್ತಾರೆ. ಆ ಗುಂಡಿಯಲ್ಲಿ ನಾವು ಬೀಳುವ ಹಾಗೆ ಮಾಡಿ ಮಣ್ಣನ್ನು ಮುಚ್ಚಿ ಹೋಗುತ್ತಾ ಇರುತ್ತಾರೆ. ಪ್ರಪಂಚವೇ ಹೀಗೆ, ಪ್ರಪಂಚವೇ ಇಷ್ಟು. ಏನು ಹೇಳೋಣ, ಏನು ಮಾಡೋಣ? ಈ ಕಾರಣದಿಂದಾಗಿ ಮುಖವಾಡವನ್ನು ಧರಿಸಿ ನನ್ನ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು, ನನ್ನ ಮಸ್ತಕದಲ್ಲಿರುವಂತಹ ವಿಷಯಗಳನ್ನು, ನನಗೆ ದೇವರು ಕೊಟ್ಟಿರುವಂತಹ ಒಂದು ವಿಶಿಷ್ಟವಾದಂತಹ ಅಕ್ಷರಗಳ ಜೊತೆಗೆ ಆಟ ಆಡುತ್ತಾ, ಅಕ್ಷರವನ್ನು ನನ್ನಿಷ್ಟಕ್ಕೆ ತಕ್ಕಂತೆ ಒಂದು ಮಣಿಯ ರೀತಿಯಲ್ಲಿ ಸರದಂತೆ ಪೋಣಿಸ್ತಾ, ವಿಶೇಷವಾದಂತಹ ವಿಚಾರಗಳನ್ನು ನಿಮ್ಮೆದುರು ತಿಳಿಸುವುದಕ್ಕಾಗಿ ಈ ಮುಖವಾಡವನ್ನು ಧರಿಸಿ ನಿಂತವ ನಾನಿದ್ದೇನೆ. ಕನ್ನಡದ ವಿಚಾರಗಳಾಗಿರಬಹುದು, ಈ ಸಂಸ್ಕೃತಿ ಆಗಿರಬಹುದು, ವಿಶೇಷವಾದಂತಹ ಕಥೆಗಳು, ಕವನಗಳನ್ನಾಗಿರ್ಬೋದು, ಅಥವಾ ವಿಶೇಷವಾದಂತಹ ನ್ಯೂಸ್ಗಳು, ವರದಿಗಳನ್ನಾಗಿರ್ಬೋದು ನಿಮ್ಮ ಎದುರು ತರುವ ಪ್ರಯತ್ನ ಈ ಮುಖವಾಡದ ಹಿಂದಿನ ನನ್ನ ಮನಸ್ಸು ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಇದನ್ನು, ಈ ಕಾರ್ಯಕ್ರಮವನ್ನು ಅಥವಾ ಈ ವಿಚಾರಗಳನ್ನು ನಿಮ್ಮ ಎದುರು ಹೇಳಬೇಕು ಅನ್ನುವಂಥದ್ದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಕಳೆದು ಹೋದಂತೆ ನನ್ನ ಮನಸ್ಸು ಹೇಳಿದ ರೀತಿಯಲ್ಲಿ ಆ ವಿಚಾರಗಳನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಈ ಮುಖವಾಡದ ಹಿಂದಿರುವ ಆ ಮುಗ್ಧ ಮನಸ್ಸಿಗೆ ನಿಮ್ಮ ಪ್ರೀತಿ, ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.